ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬಾಸ್ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಮತ್ತೆ ಬಂದಿದ್ದಾರೆ. ಅದು ಸುಮ್ಮನೆ ಅಲ್ಲ, ಒಂದು ಪಕ್ಕಾ ಹೈ ವೋಲ್ಟೇಜ್ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ. ಎಸ್, ಇವತ್ತು ರಿಲೀಸ್ ಆಗಿರೋ ಪಾರಕ್ ಸಿನಿಮಾದ ಅಫಿಷಿಯಲ್ ಟೀಸರ್ ನೋಡಿದ್ಮೇಲೆ ನನಗಂತೂ ಮೈ ಜುಮ್ ಅಂದಿದೆ. ಟೈಟಲ್ ಪಾರಕ್ ಅಂದ್ರೇನೆ ಒಂದು ಎಚ್ಚರಿಕೆ, ಒಂದು ಗತ್ತು. ಈ ಟೀಸರ್ ನಲ್ಲಿ ಹಾಲೇಶ್ ಅವರು ಏನ್ ತೋರಿಸಿದ್ದಾರೆ, ಚರಣ್ ರಾಜ್ ಅವರ ಮ್ಯೂಸಿಕ್ ಮ್ಯಾಜಿಕ್ ಹೇಗಿದೆ, ಶ್ರೀಮುರಳಿ ಅವರ ಲುಕ್ ನಮಗೆ ಉಗ್ರಂ ದಿನಗಳನ್ನು ನೆನಪಿಸುತ್ತಾ, ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮೊದಲನೇದಾಗಿ ಟೀಸರ್ ನ ವಿಜುವಲ್ಸ್ ಬಗ್ಗೆ ಮಾತಾಡ್ಲೇಬೇಕು. ಆ ಡಾರ್ಕ್ ರೀಟಿ ಅಟ್ಮಾಸ್ಫಿಯರ್ ಇದೆ ಅಲ್ಲ, ದಟ್ ಈಸ್ ಮೈಂಡ್ ಬ್ಲೋಯಿಂಗ್. ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಇಂಟೆನ್ಸ್ ಆಗಿದೆ. ಕ್ಯಾಮರಾ ವರ್ಕ್ ಮತ್ತು ಕಲರ್ ಗ್ರೇಡಿಂಗ್ ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ರೆಡ್ ಮತ್ತು ಬ್ಲ್ಯಾಕ್ ಟೋನ್ ಸಿನಿಮಾದಲ್ಲಿರೋ ವೈಲೆನ್ಸ್ ಹಾಗೂ ಸಸ್ಪೆನ್ಸ್ ಎರಡನ್ನೂ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸ್ತಾ ಇದೆ. ಇನ್ನು ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಎಂಟ್ರಿ, ಆ ಕಣ್ಣುಗಳಲ್ಲಿರೋ ತೀವ್ರತೆ, ಆ ಬಾಡಿ ಲ್ಯಾಂಗ್ವೇಜ್, ಅಬ್ಬಬ್ಬಾ! ಶ್ರೀಮುರಳಿ ಅವರು ಮಾಸ್ ಸಿನಿಮಾಗಳಿಗೆ ಹೇಗೆ ಫಿಟ್ ಆಗ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂಫ್ ಮಾಡಿದ್ದಾರೆ. ಟೀಸರ್ ನಲ್ಲಿ ಬರೋ ಆ ಆಕ್ಷನ್ ಸೀಕ್ವೆನ್ಸ್ ನ ಸಣ್ಣ ಸಣ್ಣ ಝಲಕ್ ನೋಡಿದ್ರೇನೆ ಗೊತ್ತಾಗುತ್ತೆ, ಈ ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಕೇವಲ ಹೊಡೆದಾಟ ಅಲ್ಲ, ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಇದೆ ಅಂತ. ಬಾಸ್, ಈ ಟೀಸರ್ ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಗೊತ್ತಾ? ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಹೌದು, ಚರಣ್ ರಾಜ್ ಅಂದ ತಕ್ಷಣ ನಮಗೆ ನೆನಪಾಗೋದು ವಿಭಿನ್ನವಾದ ಸೌಂಡ್ ಕ್ಲಿಪ್ಸ್. ಈ ಟೀಸರ್ ನಲ್ಲೂ ಅವರು ಮಾಮೂಲಿ ಮಾಸ್ ಬಿಜಿಎಂ ಕೊಟ್ಟಿಲ್ಲ, ವೆಸ್ಟರ್ನ್ ಎಲಿಮೆಂಟ್ಸ್ ಜೊತೆ ನಮ್ಮ ದೇಸಿ ರಿದಮ್ಸ್ ಬಳಸಿರುವ ರೀತಿ ಇದೆ ಅಲ್ಲ, ಇಟ್ಸ್ ಎ ಪ್ಯೂರ್ ಗೋಸ್ ಪಂಪ್ ಮೆಟೀರಿಯಲ್. ಆ ತಮಟೆ ಮತ್ತು ಬೇಸ್ ಸೌಂಡ್ ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಇನ್ನು ಅದ್ಭುತವಾಗಿ ಕೇಳಿಸುತ್ತೆ. ಥಿಯೇಟರ್ ನಲ್ಲಿ ಈ ಬಿಜಿಎಂ ಸೌಂಡ್ ಗೆ ಸ್ಪೀಕರ್ಸ್ ಹರಿದು ಹೋದ್ರೂ ಆಶ್ಚರ್ಯ ಇಲ್ಲ. ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇರೋದು ಯುವ ಪ್ರತಿಭೆ ಹಾಲೇಶ್ ಕೋಗುಂಡಿ. ಶ್ರೀಮುರಳಿ ಅವರ 23ನೇ ಸಿನಿಮಾ ಇದು. ಒಬ್ಬ ಯುವ ನಿರ್ದೇಶಕನಿಗೆ ಇಂತಹ ದೊಡ್ಡ ಮಾಸ್ ಹೀರೋ ಸಿಕ್ಕಾಗ ಅವರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಆದರೆ ಈ ಟೀಸರ್ ಆ ಎಲ್ಲಾ ಅನುಮಾನಗಳಿಗೂ ಬ್ರೇಕ್ ಹಾಕಿದೆ. ಹಾಗಾದ್ರೆ ಪಾರಕ್ ಕತೆ ಏನಾಗಿರಬಹುದು? ಟೀಸರ್ ಹಿಂಟ್ ಕೊಡುವ ಹಾಗೆ ಇದೊಂದು ಪಕ್ಕಾ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ, ಸಮಾಜದಲ್ಲಿರೋ ಯಾವುದೋ ಒಂದು ದೊಡ್ಡ ಅಂಡರ್ವರ್ಲ್ಡ್ ಮಾಫಿಯಾ ಅಥವಾ ಸಿಸ್ಟಮ್ ವಿರುದ್ಧ ನಾಯಕ ಸೆಣಸಾಡುವ ಕತೆ ಇರಬಹುದು ಅಂತ ಅನ್ಸುತ್ತೆ. ಆದರೆ ಪಾರಕ್ ಅನ್ನೋ ಪದಕ್ಕೆ ರಾಜ ಮಹಾರಾಜರು ಬರುವಾಗ ಕೊಡುವ ಎಚ್ಚರಿಕೆ ಎಂಬ ಅರ್ಥವೂ ಕೂಡ ಇದೆ. ಹಾಗಾಗಿ ಶ್ರೀಮುರಳಿ ಅವರ ಕ್ಯಾರೆಕ್ಟರ್ ಹಿಂದೆ ಯಾವುದೋ ದೊಡ್ಡ ಫ್ಲಾಶ್ ಬ್ಯಾಕ್ ಅಥವಾ ಅರಸರ ಗತ್ತು ಇರಲಿದೆಯಾ? ನಿಮ್ಮ ಥಿಯರಿ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫೈನಲ್ ಆಗಿ ಹೇಳ್ಬೇಕಾದ್ರೆ ಪಾರಕ್ ಟೀಸರ್ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಕಮರ್ಷಿಯಲ್ ಹಿಟ್ ಮುನ್ಸೂಚನೆ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಟೀಸರ್ ನಲ್ಲಿ ನಿಮಗೆ ಇಷ್ಟವಾದ ಸೀನ್ ಯಾವುದು? ತಕ್ಷಣ ಕಮೆಂಟ್ ಮಾಡಿ. ಹಾಗೂ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.